ಹಲೋ ಗೈಸ್, ವೆಲ್ಕಮ್ ಟು ದ ನ್ಯೂ ಬ್ಲಾಗ್. ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಸೊ ಇವತ್ತು ಜೋರಾಗಿ ಮಳೆ ಬೀಸ್ತಾ ಇದೆ. ನಿನ್ನೆ ತಲೆನೋಯ್ತಾ ಇತ್ತು, ಹಾಗಾಗಿ ಸ್ವಲ್ಪ ಬೇಗ ಮನೆಗೆ ಹೋದೆ. ಸೊ ಇವತ್ತು ರಿಫ್ರೆಶ್ ಆಗಿ ಎದ್ದು ರೆಡಿ ಆಗಿ ಬಂದಿದ್ದೀನಿ. ಡ್ಯೂಟಿ ಕೂಡ ಆನ್ ಮಾಡಿದ್ದೀನಿ. ಎಂದಿನಂತೆ ನಿನ್ನೆ ಹೇಳಿದಾಗೆ 2 ಆಪ್ ಅಲ್ಲಿ ನಾನು ಡ್ಯೂಟಿನ ಲಾಗಿನ್ ಆಗಿದ್ದೀನಿ. ಹಾಗೆ ಇವತ್ತು ಜೋರಾಗಿ ಅಂದ್ರೆ ಜೋರಾಗಿ ಮಳೆ ಸುರಿತಾ ಇದೆ. ಎಸ್, ಡ್ಯೂಟಿ ಬಂತು. ಈ ರ್ಯಾಪಿಡೋ ಏನೋ ಗೊತ್ತಿಲ್ಲ, ಡ್ಯೂಟಿ ಬರುತ್ತೆ, ಹೊತ್ತಿಗೆ ಹೋಗುವಷ್ಟರಲ್ಲಿ ಹೋಗಿರುತ್ತೆ. ಸೊ ಇವಾಗ ಮತ್ತೆ ಬರ್ಬೋದು. ಸೇಮ್ ಆರ್ಡರ್ ಸೆಕೆಂಡ್ ಟೈಮ್. ಇವಾಗ 77 ರುಪೀಸ್. ಏನ್ 77 ರುಪೀಸ್ ಎಲ್ಲ ರೇಟ್ ಕೊಡ್ತಾರೆ ನೋಡಿ ಉಬರ್ ಅಲ್ಲಿ. ಈ ರೇಟ್ಗೆ ನಾವು ಕಾರಲ್ಲಿ ಅಂದ್ರೆ ಹೇಗೆ ವರ್ಕೌಟ್ ಆಗಲ್ಲ. ಎನಿವೇಸ್, ವಿಡಿಯೋನ ಕೊನೆ ತನಕ ನೋಡಿ. ಸೊ ನೋಡಿ, ಮತ್ತೆ ಬಂದಿದೆ ರೈಲ್ವೆ ಸ್ಟೇಷನ್ ಇಂದ ಬಂದರ್ಗೆ. ಸೊ ನೋಡುವ, ಎಲ್ಲಾನು ಒಳ್ಳೇದಾಗುತ್ತೆ. ಎನಿವೇಸ್, ಮತ್ತೆ ವಿಡಿಯೋನ ಲಾಸ್ಟ್ ತನಕ ನೋಡಿ ಸಪೋರ್ಟ್ ಮಾಡಿ. ಲಾಸ್ಟ್ ವಿಡಿಯೋನ ಇನ್ನು ಯಾರು ನೋಡಿಲ್ಲ, ದಯವಿಟ್ಟು ಈಗಲೇ ಹೋಗಿ ಲಾಸ್ಟ್ ವಿಡಿಯೋನ ಚೆಕ್ಔಟ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಗೈಸ್, ಫೈನಲಿ ಇವತ್ತಿನ ಫಸ್ಟ್ ಡ್ಯೂಟಿ ಬಿದ್ದಿದೆ. ಸೊ ಪಿಕಪ್ ಮಾಡಕ್ಕೆ ಅಂತ ಹೋಗ್ತಾ ಇದ್ದೀನಿ ನೋಡಿ. ಎಸ್, ಸೊ ಫಸ್ಟ್ ಆರ್ಡರ್ನ ಡ್ರಾಪ್ ಮಾಡಿ ಸೆಕೆಂಡ್ ಆರ್ಡರ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಡ್ರಾಪ್ ಇದ್ದಿದ್ದು ಹತ್ತಾವರದಿಂದ ವಿಜಯ್ ಕಾಪಿ ಕಾರ್ಡ್ಗೆ. ಸೊ ಅಟ್ ಪ್ರೆಸೆಂಟ್ ಇವಾಗ ವಿಜಯ್ ಕಾಪಿ ಕಾರ್ಡ್ ಅಲ್ಲೇ ವೇಟ್ ಮಾಡ್ತಾ ಇದ್ದೀನಿ. ಸೆಕೆಂಡ್ ಆರ್ಡರ್ ಬರುತ್ತೆ ಇವಾಗ. ಸೆಕೆಂಡ್ ಆರ್ಡರ್ ರ್ಯಾಪಿಡೋನಲ್ಲಿ ಬಿದ್ದಿದೆ. ಕಸ್ಟಮರ್ ಪಿಕಪ್ ಲೊಕೇಶನ್ಗೆ ಬಂದಿದ್ದೀನಿ, ಬಟ್ ಕಸ್ಟಮರ್ ಕಾಲೇ ತೆಗಿತಾ ಇಲ್ಲ. ಸೊ ಏನಾಗುತ್ತೆ ನೋಡಿ, ವೈಟಿಂಗ್ ಕಾಲೇ ಪಿಕ್ ಮಾಡ್ತಾ ಇಲ್ಲ. ಅವಾಗಿಂದ ಕಾಲ್ ಮಾಡ್ತಾ ಇದ್ದೀನಿ. ಜೋರ್ ಮಳೆ ಬೇರೆ ಬರ್ತಾ ಇದೆ. ಕಸ್ಟಮರ್ ಎಲ್ಲಿ ಹೋಗಿದಾರೋ ಏನು ಬುಕ್ ಮಾಡ್ಬಿಟ್ಟು ಎಲ್ಲಿ ಹೋಗ್ತಾರೆ ನೋಡೋಣ ಗೈಸ್, ಅಪ್ಡೇಟ್ ಮಾಡ್ತೀನಿ. ಅದೇ ಗೈಸ್, ಕಸ್ಟಮರ್ ಬುಕ್ ಮಾಡಿ ಕಾಲೇ ತೆಗ್ದಿಲ್ಲ. ಕೊನೆಗೆ ಏನ್ ಮಾಡೋದು, ಐ ಥಿಂಕ್ ಒಂದು 5-6 ಸಲ ಕಾಲ್ ಮಾಡಿದೆ, ನೋ ರೆಸ್ಪಾನ್ಸ್. ಸೊ ಕ್ಯಾನ್ಸಲ್ ಮಾಡಿಬಿಟ್ಟೆ. ಸೊ ನಾನೇ ಕ್ಯಾನ್ಸಲ್ ಮಾಡಬೇಕಾಯ್ತು. ಸೊ ಇವಾಗ ಮತ್ತೆ ವೇಟಿಂಗ್ ಅಷ್ಟೇ. ಫೈನಲಿ ಇಷ್ಟೊತ್ತು ವೇಟ್ ಮಾಡಿದ ನಂತರ ಏರ್ಪೋರ್ಟಿಗೆ ಒಂದು ಡ್ಯೂಟಿ ಬಿದ್ದಿದೆ. ಸೊ ಇವಾಗ ಕಸ್ಟಮರ್ ಪ್ಲೇಸಿಗೆ ಬಂದಿದ್ದೀನಿ. ಕಸ್ಟಮರ್ ಬರ್ತೀನಿ ಅಂತ ಹೇಳಿದ್ದಾರೆ, ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಮತ್ತೆ 3ನೇ ಸರಿ ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀನಿ. ನಾನು ಯಾವಾಗ ಫ್ಲೈಟಲ್ಲಿ ಹೋಗ್ತೀನೋ ಗೊತ್ತಿಲ್ಲ. ಸೊ ಏರ್ಪೋರ್ಟಲ್ಲೇ ಸಿಗ್ತೀನಿ, ನೋಡೋಣ ಅಲ್ಲಿ ಏನ್ ಮಾಡೋಕ್ಕಾಗತ್ತೆ ನೋಡಿ. ಸೊ ಗೈಸ್, ಏರ್ಪೋರ್ಟ್ ಡ್ರಾಪ್ ಕೂಡ ಆಯ್ತು. ಇನ್ನು ಇಲ್ಲಿ ವೈಟಿಂಗ್. ಆಕ್ಚುಲಿ ಏನಾಯ್ತಂದ್ರೆ, ಅಲ್ಲಿ ಎಂಟ್ರಿ ಟಿಕೆಟ್ ಇದು ಒಂದು ಇದಿದೆ, ಸ್ಲಿಪ್ ಕೊಡ್ತಾರೆ, ಸ್ಲಿಪ್ ತಗೋಬೇಕು. ಅದರಲ್ಲಿ ನನ್ನ ಗಾಡಿ ನಂಬರೇ ಚೇಂಜ್ ಆಗಿತ್ತು. ಎಕ್ಸಿಟ್ ಅಲ್ಲಿ ಕೇಳಿದ್ರೆ ಹೇಳ್ತಾರೆ ಅದು ಒಂದೊಂದ್ಸರಿ ಹಾಗೆ ಸರಿಯಾಗಿ ಸ್ಕ್ಯಾನ್ ಆಗಲ್ಲ ಅಂತ. ಅವಾಗ ಅನ್ಸ್ತು ನನಗೆ, ಎಂತ ಟೆಕ್ನಾಲಜಿ ಅದು. ನಮ್ಮ ಏರ್ಪೋರ್ಟ್ ಅಲ್ಲಿ ಈ ತರನು ಆಗುತ್ತಾ ಮಿಸ್ಟೇಕ್ಸ್ ಅಂತ. ಒಂದ್ ವೇಳೆ ಅವ್ರು ಆತರ ಹೇಳಿದ್ದಕ್ಕೆ ಓಕೆ, ಇಲ್ಲ ಅಂತಂದ್ರೆ ನಾನು ಟಿಕೆಟ್ ತಗೊಂಡಿಲ್ಲ ಹಾಗೆ ಹೇಗೆ ಅಂತೆಲ್ಲ ಆರೋಪ ಬರುತ್ತಲ್ಲ. ಸೊ ಏರ್ಪೋರ್ಟ್ ಡ್ಯೂಟಿ ಆಯ್ತು. ಸೊ ನೆಕ್ಸ್ಟ್ ಯಾವುದು ಬರುತ್ತೆ ಅಂತ ನೋಡುವ ಸಮಯ. ಸೊ ಮತ್ತೆ ವೇಟಿಂಗ್. ಸೊ ಇವತ್ತು ದಿನ ಎಲ್ಲ ಊಬರ್ ರ್ಯಾಪಿಡೋ ಅಂತ ಎಲ್ಲ ಆದ್ಮೇಲೆ, ಮೊನ್ನೆ ಒಬ್ರು ನನ್ನ ಹಳೆ ಫ್ರೆಂಡ್ ಒಬ್ರು ಸಿಕ್ಕಿದ್ರು ಅಂತ ಹೇಳಿದ್ನಲ್ಲ. ಸೊ ಅವರು ಒಂದು ಡ್ಯೂಟಿನ ಕೊಟ್ಟಿದ್ದಾರೆ, ಪರ್ಸನಲ್ ಅಂದ್ರೆ ಕಾಂಟ್ಯಾಕ್ಟ್ ಇಂದ ಬಂದಿರೋದು. ಸೊ ಒಂದು ಪಿಕಪ್ ಅಂಡ್ ಡ್ರಾಪ್ ಇದೆ. ಸೊ ಅದನ್ನ ಮಾಡೋದಕ್ಕೆ ಇವಾಗ ಹೊರಟಿದ್ದೀನಿ. ಸೊ ಇದೆಲ್ಲ ಆದ್ಮೇಲೆ ಮತ್ತೆ ಮನೆಗೆ ಹೋಗಿ
ಒಂದ ಊಟ ಮಾಡಿ ಮತ್ತೆ ಸ್ಟಾರ್ಟ್ ಮಾಡ್ತೀನಿ, ಇಲ್ಲ ಅಂತಂದ್ರೆ ಕ್ಲೋಸ್. ಅಪ್ಡೇಟ್ ಮಾಡ್ತೀನಿ ಏನು ಅಂತ. ಲೊಕೇಶನ್ ಕಳಿಸಿದ್ದಾರೆ. ಸೊ ಇನ್ನು 29 ಕಿಲೋಮೀಟರ್ ಇದೆ ಇಲ್ಲಿಂದ. ಒಂದು ನಮ್ಮ ರೀಲ್ಸ್ ತೋರಿತ್ತಲ್ಲ ಅಥವಾ ಇಂಚ ಕಾಟೇಜಸ್. ಸೊ ಗೈಸ್, ಫೈನಲಿ ಇವತ್ತಿನ ದಿನದಲ್ಲಿ ಅದೇ ಯಾವಾಗಲೇ ನಾನು ಹೇಳಿದ್ನಲ್ಲ, ನನ್ನ ಫ್ರೆಂಡ್ ಒಬ್ರು ಒಂದು ಕಾಂಟ್ಯಾಕ್ಟ್ ಮುಖಾಂತರ ಒಂದು ಡ್ಯೂಟಿನ ಕೊಟ್ಟಿದ್ರು. ಸೊ ಹೆಜಮಾಡಿಯಿಂದ ರಿಟರ್ನ್ ಮಂಗಳೂರಿಗೆ ಡ್ರಾಪ್. ಸೊ ಅದನ್ನು ಮುಗಿಸ್ಕೊಂಡು ಇವಾಗ ಏನೋ ಒಂದು 1 or 2 hours, ಈಗ 10 ಗಂಟೆ ಆಗಿದೆ, ಒಂದು 11 ಗಂಟೆ 12 ಗಂಟೆವರೆಗೂ ಏನಾದ್ರು ಡ್ಯೂಟಿ ಬೀಳುತ್ತಾ ಅಂತ ಕಾಯ್ತಾ ಇದ್ದೀನಿ. ಅದಾದ ನಂತರ ಮನೆಗೆ ಹೋಗ್ಬಿಟ್ಟು ಊಟ ಮಾಡಿ ಮಲ್ಕೊಂಡು ನಾಳೆಗೆ ಮತ್ತೆ ರೆಡಿ ಆಗಬೇಕು. ಸೊ ಇದಿಷ್ಟು ಇವತ್ತಿನ ವ್ಲಾಗ್, ಇವತ್ತಿನ ದಿನಚರಿ ಹೀಗಿತ್ತು. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಅಷ್ಟೇ ಅಲ್ಲ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ. AC ಆಫ್ ಆಗಿದೆ, ಶೇಕೆ ಆಗ್ತದೆ. ಸೊ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋದಲ್ಲಿ. ಅಂಟಿಲ್ ದೆನ್, ಟೇಕ್ ಕೇರ್, ಬಾಯ್.